ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮದು ಇವತ್ತಿನ ಅಡುಗೆ ರೆಸಿಪಿ ಯಾವುದೆಂದರೆ ಅವರೆಕಾಳು ಸಾಂಬಾರು. ಅದಕ್ಕೆ ಬೇಕಾಗೋ ಸಾಮಾನೆಲ್ಲ ಇಟ್ಟಿದ್ದೀನಿ. ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ, ಆಲೂಗಡ್ಡೆ ಹಚ್ಚಿ ಇಟ್ಕೊಂಡಿದ್ದೀನಿ, ಆಲೂಗಡ್ಡೆ, ತೆಂಗಿನ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಟೊಮೆಟೊ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ. ಇವಾಗ ಎಳೆದಿದೆ, ಇದೊಂದು 1/4 kg ಆಗುವಷ್ಟು ಬೇಳೆ ಇದೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಬೇಯಿಸಬೇಕು. ತುಂಬ ಎಳೆದು ಫ್ರೆಶ್ ಆಗಿತ್ತು, ತೊಳೆದು ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಲ್ಲ. ಇದು ಉಪ್ಪು ಹಾಕಿ 1-2 ಸೀಟಿ ಹಾಕಿದರೆ ಸಾಕು ಫ್ರೆಂಡ್ಸ್. ಎಳೆದೆಲ್ಲ ಬೇಗ ಬೆಂದೋಗುತ್ತೆ. 2 ಸೀಟಿ ಹಾಕ್ತೀನಿ. ಈ ಅವರೆಕಾಯಿ ಸೀಸನಲ್ಲಿ ಎಷ್ಟು ಬೇಕೋ ಅವರೆಕಾಯಿ ಅಷ್ಟು ತಿನ್ಬೋದು. ಉಪ್ಪಿಟ್ಟು, ಅವರೆಕಾಳು, ಅದು ಇದು ಎಲ್ಲ. ಇವಾಗ ಮಿಕ್ಸಿ ಜಾರ್ಗೆ ಹಚ್ಚಿದ ಈರುಳ್ಳಿ, ಟೊಮೆಟೊ, ನಂತರ ತೆಂಗಿನಕಾಯಿ ಹೋಳು, ಆಮೇಲೆ ಹುಣಸೆಹಣ್ಣು, ನಂತರ ನಾವು ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ. 15 ದಿನಿಗೆ ಒಂದು ಸರ್ತಿ ಮಾಡ್ತೀನಿ ಫ್ರೆಂಡ್ಸ್. ಮನೆಯಲ್ಲಿ ಸಾಂಬಾರು ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪು ತುಂಬ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ. ಅದನ್ನು ನೀಟಾಗಿ ತೊಳ್ಕೊಂಡು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕಿ ರುಬ್ಬಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಅಂತ ರುಬ್ಕೊಂಡು ಬರ್ತೀನಿ. ಈಗ ಅಷ್ಟು ತನಕ ರುಬ್ಬಿಟ್ಟೆ. ಇವಾಗ ಬಾಣಲಿಗೆ 2 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, 2 ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚಟಪಟ ಅಂತ ಗಮ್ ಅಂತ ಬರ್ತಾಯಿದೆ. ಹಾಗೆ 2 ಆಲೂಗಡ್ಡೆ ಹಚ್ಚಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದು ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಇದ್ರ ಫ್ರೈ ಜೊತೆಗೆ ಹಾಕ್ತೀನಿ. ಇದು ಎಣ್ಣೆಯಲ್ಲೇ ಬೆಂದ್ಬಿಡುತ್ತೆ ಆಲೂಗಡ್ಡೆ. ನೀವು ಕೊನೆ ತನಕ ನೋಡಿ ನಮ್ಮ ಸಾರು ಹೇಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ. ನಮ್ಮ ಸಾಂಬಾರು ಮಾಡೋ ರೀತಿ ಬೇರೆ ಬೇರೆ ಥರ ಇರುತ್ತೆ. ನಾನು ಈ ಥರ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು, ಓಕೆನಾ? ಹಾಗೆ ಮುಚ್ಚಿಟ್ಟೆ ಬೇಯ್ತಾ ಇತ್ತು. ಇವಾಗ ಒಂದು ಸೆಕೆ ಬಂದಮೇಲೆ ಉಪ್ಪು ಹಾಕ್ತೀನಿ. ಯಾಕಂದರೆ ಫಸ್ಟೇ ಉಪ್ಪು ಹಾಕಬಾರ್ದು. ಉಪ್ಪು ಹಾಕಿ ತಿರ್ಸಿದ ತಕ್ಷಣ ಇದು ಆಲ್ಮೋಸ್ಟ್ ಬೆಂದೇ ಹೋಗಿದೆ ಆಲೂಗಡ್ಡೆ. ಇವಾಗ ರುಬ್ಬಿ ಇಟ್ಕೊಂಡಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಹಸಿ ಮಸಾಲೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಸಾಮಾನು ಮುಂಚೆ ನಾವು ಹುರ್ಕೊಂಡಿದ್ದೀರಿ, ಜಾಸ್ತಿ ಇದು ಮಾಡೋದು ಬೇಡ. ಹಾಗಾಗಿ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಆಲೂಗಡ್ಡೆ ಜೊತೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮ್ಮ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಅನ್ನಕ್ಕೆ, ಮುದ್ದೆಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್. ಸೂಪರಾಗಿರುತ್ತೆ, ಸೂಪರ್ ಟೇಸ್ಟಾಗಿರುತ್ತೆ. ನಾನು ಇದು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅವರೆಕಾಳು, ಅದನ್ನ ಇದಕ್ಕೆ ಹಾಕಿದೆ. ಇವಾಗ ಒಂದು ಹದಕ್ಕೆ ಬಂತು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ, ಯಾಕಂದರೆ ಅನ್ನಕ್ಕೆ. ಇಲ್ಲ ಇಡ್ಲಿಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಆಯಿತು, ಮುಗೀತು ನೋಡಿ, ಎಷ್ಟು ಬೇಗ ಮುಗಿದೋಯ್ತು. ಫ್ರೆಶ್ ಆಗಿರೋ ಅವರೆಕಾಯಿ ಸಾಂಬಾರು. ಇನ್ನು ಒಂದು ಒಳ್ಳೆ ಹುಳಿಯೋ ಅಥವಾ ಸಾಂಬಾರು, ಗೊಜ್ಜೋ ಯಾವುದ್ರ ಜೊತೆಯಲ್ಲಿ ಬರ್ತಾ ಇದ್ದೀನಿ ಫ್ರೆಂಡ್. ಅಲ್ಲಿಯೇ ತನಕ ಕಾಯ್ತಾ ಇರಿ. ಇನ್ನು ವೈಟ್ ಕುಂಬಳಕಾಯಿ ಹುಳಿ ಹಾಕಬೇಕು. ಬಾಯ್ ಫ್ರೆಂಡ್ಸ್.